ಸತಾರ ದೇಕಿಯೇ ಫ್ರೆಂಡ್ಸ್, ಎಲ್ಲರೂ ನೋಡ್ಕೋಬೇಕು. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಇಲ್ಲಿ 7:30ಗೆ ಎಷ್ಟು ಥಂಡಿ ಗೊತ್ತಾ, ಮಳೆ ಆಗಿದೆ ಅಂತೆ, ತುಂಬಾ ಚಳಿ ಇದೆ. ಅಲ್ಲಿ ನಾನು ಅಹಮದಾಬಾದಲ್ಲಿ ಸೆಕೆ ಅಂದರೆ ಅಷ್ಟು ಇಷ್ಟ ಅಲ್ಲ, ಇಲ್ಲಿ ನೋಡಿದರೆ ಫುಲ್ ಕೋಲ್ಡ್. ಎಷ್ಟು ವೆದರ್ ಚೆನ್ನಾಗಿದೆ, ಮಳೆ ಆಗಿದೆ ಅಂದ ಕೂಡಲೇ ಇಲ್ಲಿ ವೆದರ್ ಚೇಂಜ್ ಆಗಿಬಿಡುತ್ತೆ. ಎಂಥ ಚೆನ್ನಾಗಿ ನೋಡಿ, ಆ ಗುಡ್ಡ ಎಲ್ಲ ಒಂಥರ ಫಾಗ್ ಥರ ಮುಚ್ಚೋಗಿದೆ. ಗಾಡಿನೇ ಕಾಣಿಸ್ತಾ ಇದೆ ನಿಮ್ಗೆ, ಜಾಸ್ತಿ ಇಲ್ಲಿ ಗಾಡಿ ಹೋಗೋದು. ಬಟ್ ಸ್ವಲ್ಪ ಹೀಗೆ ವೀಡಿಯೋ ಮಾಡಿಕೊಂಡೆ. ಈಗ ಇಲ್ಲಿ ಬಸ್ಸನ್ನು ನಾನು ಬಸ್ಸಲ್ಲಿ ಬರ್ತಾ ಇದ್ದೆ, VRL ಬಸ್ಸು. ಇಲ್ಲಿ ಎಲ್ಲ ಈಗ ಬ್ರೇಕ್ಫಾಸ್ಟಿಗೆ ಬೆಳಗ್ಗೆ ನಿಲ್ಲಿಸಿದ್ರು. ಒಂದು ಸಣ್ಣ ಹೀಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲ ಒಂಥರ ಹೊಲ ಗದ್ದೆ. ಇದು ಹೋಟೆಲ್ಲು ತುಂಬ ಚೆನ್ನಾಗಿದೆ. ದೋಸೆ ಎಲ್ಲ ತಿಂದಾಯಿತು, ದೋಸೆ ಟೀ ಎಲ್ಲ ಕುಡ್ದಾಯಿತು. ಆಮೇಲೆ ಇಲ್ಲಿ ಹೀಗೆ ಸ್ವಲ್ಪ ಒಂದು ಸಣ್ಣ ವೀಡಿಯೋ ಮಾಡಿದೆ ನಾನು. ಸತಾರ ಅಂದರೆ ಫುಲ್ ಗುಡ್ಡ, ಅಂದರೆ ಹಿಲ್ ಸ್ಟೇಷನ್ನೇ ಇದು, ಒಂಥರ ಸಿಕ್ಕಾಪಟ್ಟೆ. ಇಲ್ಲಿ ಹತ್ತಿರ ಬಂತು ಮಹಾಬಲೇಶ್ವರ್, ಒಳ್ಳೆ ಒಂದು ಪ್ಲೇಸು, ಹಿಲ್ ಸ್ಟೇಷನ್ನು. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇಲ್ಲಿ ಕಬ್ಬೆಲ್ಲ ಜಾಸ್ತಿ ಈ ಕಡೆ. ಮಹಾರಾಷ್ಟ್ರದ್ದು ಸತಾರ ಪ್ಲೇಸು ನಿಜವಾಗಿ ಹೇಳಬೇಕು ಅಂದರೆ ಒಂಥರ ಸ್ಪೆಷಲ್ ಇದೆ. ಈ ಮಹಾರಾಷ್ಟ್ರದಲ್ಲಿ ಒಳ್ಳೆ ಪ್ಲೇಸು ಇದು ಸತಾರ, ಸಕ್ಕದಾಗಿದೆ. ಅಂದರೆ ಗುಡ್ಡ, ಈಗ ಇನ್ನೂ ನೋಡಿ ಹೆಂಗೆ ಗುಡ್ಡದ ಹೊಗೆ ಅಂತ ಹೇಳ್ತಾರಲ್ಲ, ಗುಡ್ಡದ ಹೊಗೆ ನೋಡಿ ಎಷ್ಟು ಹೊಗೆ. ಅಯ್ಯೋ ಫುಲ್ ಕ್ಲೌಡು ಒಂಥರ ಮುಚ್ಚೋಗಿದೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಆ ಕಡೆ ನನ್ನ ಮೊಬೈಲಲ್ಲಿ ಕಾಣಿಸ್ತಾ ಇದ್ದು, ನನಗೂ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಎಲ್ಲ ಅಲ್ಲಿಂದ ನೋಡಿ, ಅಲ್ಲ ಒಂದು ಎತ್ತರದ ಗುಡ್ಡ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿ ಯಾವ ಥರ ಗುಡ್ಡದ ಮೇಲಿನ ಹೊಗೆ. ಇಲ್ಲಿ ಒಂದು ಸ್ವಲ್ಪ ನೋಡಿ, ನಿನ್ನೆ ಮಳೆ ಆಗಿದೆ ಅಂತ ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ. ಒಂಥರ ಬೆಳಗ್ಗೆ ಇಳಿದ್ವಿ ಬಸ್ಸಿಂದ, ಎಷ್ಟು ತಂಪು ಅನ್ನಿಸ್ತಾ ಇತ್ತು ಈ ಒಂದು ಅರ್ಧ ಗಂಟೆ ಮೊದಲು. ಆಮೇಲೆ ಮತ್ತು ಮಳೆನೂ ಬರ್ತಾಯಿತ್ತು ಸಣ್ಣದಾಗಿ. ಚೆನ್ನಾಗಿದೆ ವೆದರ್ ಕೂಲಾಗಿ. ನಾವು ಗುಜರಾತ್ ಅಹಮದಾಬಾದ್ ಸೆಕೆ ನೋಡಿ ಇಲ್ಲಿ ಹುಚ್ಚಿಡ್ದಂಗೆ ಆಗೋಯ್ತು ನನಗೆ. ಇಲ್ಲಿ ತಂಪು ನೋಡಿ ಖುಷಿಯಾಗೋಯ್ತು. ಯಾಕೆಂದರೆ ಇಲ್ಲಿ ಹಿಲ್ ಸ್ಟೇಷನ್ ಸ್ವಲ್ಪ ತಂಪೇ ಇರುತ್ತೆ, ಜಾಸ್ತಿ ಮಳೆನೂ ಜಾಸ್ತಿ ಆಗುತ್ತೆ ನೋಡಿ. ತುಂಬ ಜನರಿಗೆ ನೋಡೋಕ್ಕಾಗಲ್ಲ, ಅದಕ್ಕೆ ನಾನು ಈ ಥರ ಇಲ್ಲಿ ಹೋಗ್ತಾ ಇದ್ದೀನಲ್ಲ ಅಂದ್ಕೊಂಡು ವೀಡಿಯೋ ಮಾಡಿದೆ. ತೆಂಗಿನ ಮರಗಳೆಲ್ಲ ಎಷ್ಟು ಚೆನ್ನಾಗಿವೆ. ಇದು ಹೋಟೆಲಿಂದ ನೋಡಿ ಎಷ್ಟು ಚೆನ್ನಾಗಿತ್ತು ಸೀನ್ರಿ ಅಂತ ನನಗೆ ಅದು ವರ್ಣಿಸೋಕ್ಕೂ ಆಗಲ್ಲ ಗೊತ್ತಾ. ಸತಾರದಿಂದ ಮುಂದೆ ನೋಡಿ ಯಾವ ಥರ ಎಲ್ಲ ಕಡೆ ಹಿಂಗೆ ಪ್ಲೇಸ್ ಇರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಸ್ಸಿನ ಸೌಂಡ್ ಇರೋದ್ರಿಂದ ನಾನು ಜಾಸ್ತಿ ಮಾತಾಡಲ್ಲ, ಹೀಗೆ ವೀಡಿಯೋ ಮಾಡ್ಕೊತಾ ಹೋಗಿದ್ದೀನಿ. ಮಧ್ಯೆ ಮಧ್ಯೆ ಸ್ವಲ್ಪ ಮಾತಾಡಿ. ಇಷ್ಟು ಮೋಡ ಕವಿದ ವಾತಾವರಣ ಆಗಿದೆ. ಇಷ್ಟು ಆಕಾಶ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಗುಜರಾತಿಗೂ ಇಲ್ಲೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ನೋಡಿ. ಇಲ್ಲಿ ಇನ್ನೂ ಬೆಳಗಾಗಲೇ ಇಲ್ಲ ಅನ್ನಿಸ್ತಾ ಇದೆ, 8:30 ಆದರೂ ಸಹ ಇಲ್ಲಿ ಇನ್ನೂ ಹಿಂಗಿದೆ ಮೋಡ, ಮಳೆ ಮೋಡ. ಆದರೆ ಮುಂಬೈಲೂ ತುಂಬ ಮಳೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮುಂಬೈಲೂ ಚೆನ್ನಾಗಿ ಮಳೆ ಆಯಿತು. ಇಲ್ಲೂ ಎಲ್ಲ ಕಡೆ ಮಳೆ ಆಗ್ತಾಯಿದೆ. ಹೀಗೆ ನಮ್ಮ ಕರ್ನಾಟಕ ಹತ್ತಿರ ಬಂದಂಗೆ ಚೆನ್ನಾಗಿ ಮಳೆ. ಆದರೆ ಅಲ್ಲಿ ಯಾಕೆ ಮಳೆ ಬಂದಿಲ್ಲ, ತುಂಬ ಸೆಕೆಯಾಗಿ ಸಾಯ್ತಾ ಇರ್ತೀವಿ ಅಲ್ಲಿ. ನೋಡಿ ಇಷ್ಟು ಚೆನ್ನಾಗಿದೆ ವೆದರ್ ಗೊತ್ತಾ. ಗುಡ್ಡ ಹೆಂಗಿದೆ ನೋಡಿ, ಇಲ್ಲೆಲ್ಲ ಫುಲ್ಲು ಸತಾರ ಅಂದರೆ ಹಾಗೆ ನೀವು ದೂರದಿಂದ ಕಾಣಿಸ್ತಿರ್ಬೋದು. ನನ್ನ ಮೊಬೈಲಲ್ಲಿ ಗಾಡಿಯಲ್ಲಿ ಆಗ್ತಾ ಇದೆ ನೋಡಿ ಯಾವ ಥರ. ಆಕಾಶ ಎಷ್ಟು ಚೆನ್ನಾಗಿದೆ, ಒಂಥರ ಬೇರೆ 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 ಥರದಲ್ಲಿ ಆಕಾಶ. ಮತ್ತು ಅಲ್ಲಿ ಗುಡ್ಡಕ್ಕೆ ಆಕಾಶಕ್ಕೆ ದೂರನೇ ಟಚ್ ಆಗ್ತಾ ಇದೆ ಆ ಗುಡ್ಡಗಳು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಈ ಥರ ನೋಡಿದರೆ ನನಗೆ ಎಂಥ ವೆದರು ಅನ್ನಿಸ್ತಾ ಇದೆ. ಎಷ್ಟು ನೋಡಿದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆ ಇದನ್ನು ಗೊತ್ತಾ, ಸೀನರಿಯನ್ನು. ಅದಕ್ಕೆ ನಿಮಗೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ವಿಚಿತ್ರ ಅಲ್ವಾ ಸ್ನೇಹಿತರೆ. ಒಂದೊಂದು ಕಡೆ ಒಂದೊಂದು ಪ್ರದೇಶಕ್ಕೆ ಹೋದರೆ ವೆದರ್ ಎಷ್ಟು ಬೇಗ ಚೇಂಜ್ ಆಗಿರುತ್ತೆ. ನಾನು ಅಲ್ಲಿ ಗುಜರಾತಲ್ಲಿಂದ ಬಂದೆ ಅಲ್ವಾ, ಗುಜರಾತಲ್ಲಿ ನೋಡಿದರೆ ಸೆಕೆ, ಅಲ್ಲೂ ಗುಡ್ಡ ಇದೆಲ್ಲ ಇದೆ, ಆದರೆ ಸೆಕೆ ಮಾತ್ರ ತುಂಬ. ಆದರೆ ಇಲ್ಲಿ ಬಂದ ಕೂಡಲೇ ವೆದರ್ ಎಷ್ಟು ಚೇಂಜ್ ಆಗಿಬಿಡುತ್ತೆ. ಮಳೆನೂ ಅಷ್ಟೇ, ಇಲ್ಲಿ ವೆದರು ತುಂಬ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಆದ ಕೂಡಲೇ ಥಂಡಿ ಸ್ಟಾರ್ಟ್ ಆಯಿತು. ಅಲ್ಲೇ ಬೇರೆ ಇಲ್ಲೇ ಬೇರೆ, ಒಂದೊಂದು ಕಡೆ ಒಂದೊಂದು ಥರ ವೆದರ್ ಬಂದ್ಬಿಡುತ್ತೆ.
ಆಕಾಶ ಗುಡ್ಡ ಒಂದಕ್ಕೊಂದು ಟಚ್ ಆಗ್ತಾ ಇದೆಯೇನೋ ಅನ್ನೋ ಥರ ಗುಡ್ಡ ಮುಗಿಲು ಮುಟ್ತಾ ಇದೆ. ಆ ಥರ ಎತ್ತರದ್ದು ಪರ್ವತಗಳು ಇದ್ದಂಗಿದೆ ಗೊತ್ತಾ ನೋಡಿ. ಏನು ಸುಂದರವಾಗಿ ಕಾಣಿಸ್ತಾ ಇದೆ. ವಾ, ಬ್ಯೂಟಿಫುಲ್. ಈಗ 5 ನಿಮಿಷದ ಹಿಂದೆ ಎಷ್ಟು ಬಿಸಿಲು ಬರ್ತಾಯಿತ್ತು, ಈಗ ನೋಡಿ ವೆದರ್ ಇಲ್ಲಿ ಯಾವ ಥರ ಫುಲ್ ಕ್ಲೌಡಿ, ಅಂದರೆ ಅಷ್ಟು ಮೋಡ ಬಂದು ಡಾರ್ಕ್ ಆಗಿಬಿಟ್ಟಿದೆ, ಕತ್ತಲೆ ಆಗಿಬಿಟ್ಟಿದೆ. ಎಷ್ಟು ಜೋರಾಗಿ ಮಳೆ ಬರುತ್ತೇನೋ ಅಂತ ಅನ್ನಿಸ್ತಾ ಇದೆ. ಮುಂದುಗಡೆ ಹೋದಾಗ ಇನ್ನು ಕೆಳಗೆ ಸೌತ್ ಕಡೆ ಹೋದಂಗೆ ಸಿಕ್ಕಾಪಟ್ಟೆ ಮಳೆ, ಭಯಂಕರ ಮಳೆ ಆಗೋ ಥರ ಇದೆ. ಇಲ್ಲಿ ನೋಡಿ ಕಪ್ಪು ಕಾಣಿಸ್ತಾ ಇದೆ ಗೊತ್ತಾ, ಬಿಸಿಲೇ ಇಲ್ಲ. ನಾನು ಈಗ ಒಂದು 10 ನಿಮಿಷದಿಂದ ಯಾವ ಥರ ಬಿಸಿಲಿತ್ತು, ಈಗ ನೋಡಿದ್ರೆ ಈ ಥರ ಇಲ್ಲಿ ವೆದರು. ಇಲ್ಲಿ ಅದು ದೊಡ್ಡ ಗುಡ್ಡ, ಅದರಲ್ಲಿ ಮೋಡ ಅಷ್ಟೇ ಕಾಣಿಸ್ತಾ ಇದೆ, ಗುಡ್ಡ ಕಾಣಿಸಲ್ಲ. ಅಲ್ಲಿ ಅದು ಮುಚ್ಚೋಗಿದೆ ಮೋಡದಲ್ಲಿ. ಇದು ಮೋಡ ಏನಿದೆಯಲ್ಲ, ದೊಡ್ಡ ಗುಡ್ಡದಲ್ಲಿ ಮೋಡ ಕಾಣಿಸ್ತಾ ಇದೆ, ಎಲ್ಲ ಮುಚ್ಚೋಗಿದೆ ಅದು. ನನಗೆ ಅದಕ್ಕೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡೋದೇ ಚೆಂದ, ಯಾಕೆಂತಂದರೆ ಈ ಥರ ಸೀನ್ರಿ ಎಲ್ಲ ನೋಡ್ಬೋದು ಅಂತ. ಖಂಡಾಲ ಘಾಟ್ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ, ರಾತ್ರಿ ಆಗ್ಬಿಡ್ತು ಅಲ್ಲಿಂದ ಬಸ್ ಬರೋದು.